ಭಾರತ ರತ್ನ ಘೋಷಣೆ ಮತ್ತಿಬ್ಬರಿಗೆ ಮತ್ತೆ ಭಾರತ ರತ್ನ ಘೋಷಣೆ ಆಗಿರುವಂಥದ್ದು ಇಬ್ಬರು ಮಾಜಿ ಪ್ರಧಾನಿಗಳಿಗೆ ಮತ್ತೊಬ್ಬ ವಿಜ್ಞಾನಿಗೆ 3 ಜನರಿಗೆ ಭಾರತ ರತ್ನ ಗೌರವ. ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಇವತ್ತು ಆರ್ಥಿಕತೆ ಇಷ್ಟರ ಮಟ್ಟಿಗಿದೆ ಅಂತಂದರೆ, ಸುಧಾರಣೆ ಆಗಿದೆ ಅಂತಂದರೆ, ನಾವಿವತ್ತು ಬೇರೆ ಬೇರೆ ದೇಶಗಳ ಜೊತೆಗೆ ನಾವು ಕಾಂಪೀಟ್ ಮಾಡ್ತೀವಿ ಅಂತಂತಂದರೆ ಅದಕ್ಕೆ ಕಾರಣ ಮನಮೋಹನ್ ಸಿಂಗ್, ಅದಕ್ಕೆ ಕಾರಣ ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರ ಜೋಡಿ. ಅವ್ರು ಮಾಡಿದಂಥ ಮೋಡಿ ಇದೆಯಲ್ಲ, ಇವತ್ತು ಭಾರತ ಆರ್ಥಿಕತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸದೃಢವಾಗಲಿಕ್ಕೆ ಕಾರಣ ಪಿ ವಿ ನರಸಿಂಹರಾವ್ ಅವರನ್ನ ಕಾಂಗ್ರೆಸ್ ಕಡೆಗಣಿಸಿತ್ತು. ಪಿ ವಿ ನರಸಿಂಹರಾವ್ ಅವರಿಗೆ ಭಾರತ ರತ್ನ ಘೋಷಣೆಯಾಗಿದೆ. ಬಹಳಷ್ಟು ಸಿಟ್ಟಿತ್ತು ಕಾಂಗ್ರೆಸ್ ನಾಯಕರಿಗೆ. ಎಂಥ ಸ್ಥಿತಿ ಅಂತಂದರೆ, ಅವರು ಸತ್ತಿರುವಂಥ ಸಂದರ್ಭದಲ್ಲಿ ಯಾರೂ ಸಂಬಂಧಪಟ್ಟಂಥ ನಾಯಕರುಗಳೇ ಹೋಗಲಿಲ್ಲ, ಅವರಿಗೊಂದು ಅಂತಿಮ ಗೌರವವನ್ನು ಕೂಡ ಕೊಡಲಿಲ್ಲ. ಅಂಥ ಒಂದು ಸ್ಥಿತಿ. ಆದರೆ ಈಗ ನರಸಿಂಹರಾವ್ ಅವರಿಗೆ ಭಾರತ ರತ್ನ ಘೋಷಣೆ. ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ ನಲ್ಲಿ 17% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಾಡಿದೆ ಕೇಂದ್ರ ಸರ್ಕಾರ. ಬಹಳ ಗಮನಿಸಬೇಕಾದಂಥ ಸಂಗತಿ. ಇದೆಲ್ಲದರ ಜೊತೆಗೆ ಚರಣ್ ಸಿಂಗ್ ಮೋಡಿ ಇದೆಯಲ್ಲ, ಇದು ಖಂಡಿತವಾಗಲೂ ಇದೆಲ್ಲದೂ ಕೂಡ ನೀವೇನೇ ಅನ್ನಿ, ಇದು ಬೇರೆ ಬೇರೆ ರೀತಿಯಲ್ಲೂ ಕೂಡ ಪರಿಣಾಮ ಬೀರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಚರಣ್ ಸಿಂಗ್ ಅವ್ರಿಗೂ ಕೂಡ, ಚೌಧರಿ ಚರಣ್ ಸಿಂಗ್ ಅವ್ರಿಗೂ ಕೂಡ ಭಾರತ ರತ್ನ ಘೋಷಣೆ ಮಾಡಿರುವಂಥದ್ದು. ಇದೆಲ್ಲದರ ಜೊತೆಗೆ ಹಸಿರು ಕ್ರಾಂತಿಯ ಹರಿಕಾರ ಸ್ವಾಮಿನಾಥನ್, ಈ ಒಂದು ಲೆಕ್ಕದಲ್ಲಿ ಗ್ರೀನ್ ರೆವಲ್ಯೂಷನ್ ಶುರುವಾಯಿತಲ್ಲ, ಅದಕ್ಕೆ ಕಾರಣನೇ ಇವರು. ಅವ್ರಿಗೂ ಕೂಡ ಭಾರತ ರತ್ನ ಸಿಕ್ಕಿರುವಂಥದ್ದು. MS ಸ್ವಾಮಿನಾಥನ್ ಅವ್ರನ್ನ ನಾವು ಜ್ಞಾಪಿಸ್ಕೊಳ್ಳೇಬೇಕು. ಈ 3 ಜನರನ್ನು ಜ್ಞಾಪಿಸ್ಕೊಂಡ ಮೇಲೆ, ಸ್ವಾಮಿನಾಥನ್ ಅವ್ರಿಗೆ ಜ್ಞಾಪಿಸ್ಕೊಂಡ ಮೇಲೆ ಮತ್ತೊಬ್ಬ ಮಹಾನ್ ವ್ಯಕ್ತಿ ನನ್ನ ಕಣ್ಣೆದುರುಗಡೆ ಬರ್ತಾ ಇದ್ದಾರೆ, ಕುರಿಯನ್ ಅವರು. ಯಾಕಂದರೆ ಇವರು ಹಸಿರು ಕ್ರಾಂತಿ ಮಾಡಿದಂಥವರು, ಅವರು ಕ್ಷೀರ ಕ್ರಾಂತಿ ಮಾಡಿದಂಥವರು. ಯಾಕೆ ಕುರಿಯನ್ನವರಿಗೆ ಇಂಥ ಒಂದು ಗೌರವ ಸಿಗಲಿಲ್ಲ ಅನ್ನುವಂಥ ಬೇಸರ ಇದೆಯಲ್ಲ, ಅದು ಖಂಡಿತವಾಗಲೂ ಕಾಡ್ತಾ ಇದೆ. ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ, ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರಿಗೆ ಭಾರತ ರತ್ನ. ಈ ಮುಖಾಂತರ ಭಾರತ ರತ್ನ ಘೋಷಣೆ ಆಗಿರುವಂಥದ್ದು ಇದು ನೋ ಡೌಟ್ ಸಮಾಜದ ಮೇಲೆ ಸಾಕಷ್ಟು ಪರಿಣಾಮ ಬೀರುವಂಥ ಸಂಗತಿ. ಚರಣ್ ಸಿಂಗ್ ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯಿಂದ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿರುವಂಥವರು, ರೈತಾಪಿ ವರ್ಗದವರು, ರೈತ ಕುಟುಂಬದಿಂದ ಬಂದಿರುವಂಥವರು. ಅವರು ಪದವಿ ಪಡೆದಂಥವರು. ಅದಾದ ನಂತರ ಏನು ಅಂತಂದರೆ ರಾಜಕೀಯಕ್ಕೂ ಕೂಡ ಬಂದರು. ಇದಕ್ಕೆ ಸಂಬಂಧಪಟ್ಟಂಗೆ